ಮರು ಎಣಿಕೆ ಫಲಿತಾಂಶ ಬಂತು, ಶಾಸಕರು ಬದಲಾದ್ರು. ಇದೀಗ ಶೃಂಗೇರಿ ಕ್ಷೇತ್ರದಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷದಿಂದ ದೇವರ ಮೇಲೆ ಪ್ರಮಾಣ. ಬಿಜೆಪಿ ಸೋಲಿಗೆ ಬಿಜೆಪಿಗರೇ ಸಹಕರಿಸಿದ ಆರೋಪ. ಕೊಪ್ಪದ ವೀರಭದ್ರಸ್ವಾಮಿ, ಗಬ್ಬಾನೆ, ಭೂತರಾಯನಲ್ಲಿ ಪ್ರಮಾಣ. ಅದ್ದಡ ಸತೀಶ್, ಶೆಟ್ಟಿಗದ್ದೆ ರಾಮಸ್ವಾಮಿ, ಕಿರಣ್ ಮಡಪಳ್ಳಿ, ಅನೂಪ್ ನಾರ್ವೆ ದೇವರ ಎದುರು ಪ್ರಮಾಣ ಸಲ್ಲಿಸಿದ ಬಿಜೆಪಿ ಮುಖಂಡರು. 2023ರಲ್ಲಿ ಮತದಾನದಲ್ಲಿ ಏಜೆಂಟ್ ಆಗಿ ಕಾರ್ಯನಿರ್ವಹಣೆ. ಎಣಿಕೆಯಲ್ಲಿ ಯಾವುದೇ ಲೋಪ ಆಗಿಲ್ಲ ಎಂದು ಪ್ರಮಾಣ. ಇತ್ತ ಕಾಂಗ್ರೆಸ್ಸಿಗರಿಂದಲೂ ಆಣೆ ಪ್ರಮಾಣಕ್ಕೆ ಸಿದ್ಧತೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಕೊಡು ಎಂದು ಪ್ರಾರ್ಥನೆಗೆ ತಯಾರಿ. ಶೃಂಗೇರಿ ಕ್ಷೇತ್ರದ ಅಂಚೆ ಮತದ ಕಳ್ಳ ಡಿಎನ್ ಜೀವರಾಜ್ ಎಂದು ಪೋಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಕಾಂಗ್ರೆಸ್ಸಿಗರು. ಹಾಲಿ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ಪೋಸ್ಟ್. ನಾಳೆ ಆಣೆ ಪ್ರಮಾಣ ಮಾಡ್ತೀವಿ ಎಂದು ಮಾಹಿತಿ. ವೀರಭದ್ರಸ್ವಾಮಿ ಎದುರೇ ಆಣೆ ಮಾಡ್ತೀವಿ ಎಂದು ಪೋಸ್ಟ್. ಮತ್ತೆ ಮುನ್ನೆಲೆಗೆ ಬಂದ ಶೃಂಗೇರಿ ಕ್ಷೇತ್ರದ ಎಣಿಕೆ ವಿವಾದ. ಹೌದು, ಶೃಂಗೇರಿ ಕ್ಷೇತ್ರ ಒಂದಿಲ್ಲೊಂದು ವಿವಾದಕ್ಕೆ ಸದಾ ಸುದ್ದಿಯಾಗುತ್ತಲೇ ಇರುತ್ತೆ. ಇದೀಗ ಮರು ಎಣಿಕೆ ನಡೆದು ಶಾಸಕರು ಬದಲಾದ್ರೂ ಅಂಚೆ ಮತಗಳ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ತೆರೆ ಬಿದ್ದಿಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡೂ ಪಾಳ್ಯದಲ್ಲೂ ಚರ್ಚೆಗಳು ನಡೆಯುತ್ತಲೇ ಇದೆ. ಈ ಹಿಂದೆ ಅಂದ್ರೆ 2023ರಲ್ಲಿ ಡಿಎನ್ ಜೀವರಾಜ್ ಹಾಗೂ ರಾಜೇಗೌಡರ ಮಧ್ಯೆ ಪೈಪೋಟಿ ಎದುರಾದಾಗ ಟಿಡಿ ರಾಜೇಗೌಡರಿಗೆ ಗೆಲುವಾಗಿದೆ ಅಂತ ಅಂದಿನ ಚುನಾವಣಾ ಅಧಿಕಾರಿ ಘೋಷಿಸಿದ್ರು. ಆದರೆ ಮೊನ್ನೆ ಮರು ಎಣಿಕೆ ನಡೆದಾಗ ಡಿಎನ್ ಜೀವರಾಜ್ ಅವರು 52 ಮತಗಳಿಂದ ಗೆದ್ದಿದ್ದಾರೆ ಅನ್ನೋ ಅಚ್ಚರಿಯ ಫಲಿತಾಂಶ ರಿವೀಲ್ ಆಯಿತು. ಹೀಗಾಗಿ ಅಂದು ಬಿಜೆಪಿ ಏಜೆಂಟ್ ಆಗಿ ಕೌಂಟಿಂಗ್ನಲ್ಲಿ ಭಾಗವಹಿಸಿದವರು ಕಾಂಗ್ರೆಸ್ಸಿಗರ ಜೊತೆ ಶಾಮೀಲು ಆಗಿದ್ದಾರೆ, ಡೀಲ್ ಆಗಿದ್ದಾರೆ ಅನ್ನೋ ವಿಚಾರಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಯಿತು. ಹೀಗಾಗಿ ಆ ಸಂದರ್ಭದಲ್ಲಿ ಚುನಾವಣಾ ಏಜೆಂಟ್ ಆಗಿ ಕೆಲಸ ಮಾಡಿದ್ದ ಬಿಜೆಪಿ ಮುಖಂಡರು ಇಂದು ಕೊಪ್ಪದ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಆಣೆ ಮಾಡಿ ನಾವು ಯಾವುದೇ ಲೋಪ ಮಾಡಿಲ್ಲ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಬೆಳವಣಿಗೆ ಬಿಜೆಪಿಗೆ ಮುಜುಗರ ತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳಗೊಳಗೆ ಖುಷಿ ಮೂಡಿಸಿದೆ. ಇನ್ನು ಇದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ಸಿಗರು ಹಾಲಿ ಶಾಸಕ ಜೀವರಾಜ್ ವಿರುದ್ಧ ಕೆಂಡ ಮಂಡಲವಾಗಿದ್ದಾರೆ. ಅಂಚೆ ಮತಗಳ ಕಳ್ಳ ಜೀವರಾಜ್ ಅಂತ ಲೇಬಲ್ ಕೊಟ್ಟು ನಾವು ಕೂಡ ನಾಳೆ ದೇವರ ಮುಂದೆ ಪ್ರಮಾಣ ಮಾಡ್ತೇವೆ, ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅಂತ ಬೇಡಿಕೊಳ್ತೇವೆ ಅಂತ ಸವಾಲ್ ಹಾಕಿದ್ದಾರೆ. ಜೊತೆಗೆ ದಮ್ಮು ತಾಕತ್ತು ಇದ್ರೆ ಮಿಸ್ಟರ್ ಜೀವರಾಜ್ ನೀವು ಕೂಡ ದೇವಸ್ಥಾನಕ್ಕೆ ಬನ್ನಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರು. ಒಟ್ಟಿನಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಮರು ಎಣಿಕೆಯಾಗಿ ಫಲಿತಾಂಶ ಬಂದ್ರೂ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಮುಂದುವರಿಯುತ್ತಿರೋದು ನಿಜಕ್ಕೂ ಸೋಜಿಗವೇ ಸರಿ. ನಾನು ಇವ್ರ ಟೇಬಲ್ಗೆ ಹೋಗಲೇ ಇಲ್ಲ, ಕೂತಿದ್ದೆ. ಇವ್ರ ಜೊತೆ ನನ್ನ ಸೇರಿ ಆಪಾದನೆ ಮಾಡಿ 50 ಲಕ್ಷ ತಗೊಂಡ್ರು, 25 ಲಕ್ಷ ತಗೊಂಡ್ರು, ಈ ರೀತಿ ಆಪಾದನೆಗಳ ಜೊತೆಗೆ ಒಟ್ಟು ತೇಜಾವಧಿ ನನ್ನ ನಾನು ರಾಜಕಾರಣಕ್ಕೆ ಬಂದು 41 ವರ್ಷ. 41 ವರ್ಷದಲ್ಲಿ ಯಾವತ್ತೂ ಕೇಳದೇ ಇರೋ ಅಪವಾದಗಳನ್ನ ನಮ್ಮ ಮೇಲೆ ಕೇಳಿದ್ರು. ಅದು ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ಇವರಿಗಿಂತ ಕೊಪ್ಪದಲ್ಲಿ ಎಂತೆಂಥ ಸಮಸ್ಯೆಗಳು ಬಂದರೂ ವೀರಭದ್ರನ ಬಗೆಹರಿಸಿದ್ವಿ. ನಾವು ಅಷ್ಟೇ ಹೀಗೆ ಯಾರು ತಪ್ಪು ಮಾಡಿದಾರೋ, ಯಾರು ಅಪವಾದ ಮಾಡಿದಾರೋ ಆಗಿದೆ, ನಾವು ನ್ಯಾಯ ಕೊಡ್ಸಂತ 2004ರಿಂದನೂ ಹಿಂದೆ ಗೋವಿಂದೇಗೌಡರು ಪೀರಿಯಡಲ್ಲೂ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ಆನಂತರನೂ ಎಲೆಕ್ಷನ್ನಾಗಿ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ. ಆದರೆ ನಾನು EVM ನೋಡ್ಕೊಳ್ತಾ ಇದ್ದೆ. EVMದು ಪ್ರತಿ ರೌಂಡ್ದು ಎಲ್ಲ ಕಲೆಕ್ಟ್ ಮಾಡಿ ನಮ್ಮ ಏಜೆಂಟ್ಗಳಿಂದ ಟೋಟಲ್ ಮಾಡಿ ಪ್ರತಿ ರೌಂಡ್ದು ನಾನು ಹೇಳ್ತಾ ಇದ್ದೆ. ನಾನು ಪೋಸ್ಟಲ್ ವೋಟು ಇದಕ್ಕೆ ನಾನು ಹೋಗೇ ಇಲ್ಲ. ಸತೀಶ್ ಅವರೇ ಇದ್ದಿದ್ದು, ಅವರೇ ಇದ್ದಾರೆ ಇದ್ರ ಜೊತೆಯಲ್ಲಿ. ನಾನು ಅದು ಕೌಂಟಿಂಗು ಹೋಗಿಲ್ಲ, ನನ್ನ ಸೈನೂ ಇಲ್ಲ ಯಾವುದರಲ್ಲ. ಆದರೆ ಅನಾವಶ್ಯಕವಾಗಿ ಸತೀಶ್ ಅವರು, ರಾಮಸ್ವಾಮಿ ಅವರು ಸೇರಿ ಸೋಲ್ಸಿದ್ರು. ಅವರಿಂದ ಇದಾಯಿತು, ಕಾಂಗ್ರೆಸ್ನ ಹತ್ರ ಡೀಲ್ ಆಯಿತು. ನನ್ನ 43 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಇದುವರೆಗೆ ಕೇಳದೇ ಇರುವಂಥ ದೊಡ್ಡ ಅಪವಾದಗಳನ್ನೆಲ್ಲ ಕೇಳಿದೆ. ಮನಸ್ಸಿಗೆ ನೋವಾಯಿತು. ಆದರೂ ನಾನು ಕೊನೆಗೆ ಯಾರನ್ನೂ ಮೆಚ್ಚಿಕ್ಕಾಗಲ್ಲ. ದೇವರ ಹತ್ರ ಪ್ರಾರ್ಥನೆ ಇಡಬೇಕಂತ ನಾನು ಈಗಾಗಲೇ ಬೊಮ್ಮಲಾಪುರದಲ್ಲಿ ಅಮ್ಮನವ್ರ ಹತ್ರ ಪ್ರಾರ್ಥನೆ ಇಟ್ಟಿದ್ದೀನಿ. ಇವತ್ತು ಭೂತರಾಯನ ಹತ್ರ ಪ್ರಾರ್ಥನೆ ಇಡ್ತಿದ್ದೀನಿ. ನಮಗೆ ಹಾಗೂ ವೀರಭದ್ರ ದೇವಸ್ಥಾನದಲ್ಲೂ ಪ್ರಾರ್ಥನೆ ಇಡ್ತೀವಿ. ನಮಗೆ ಏನು ನಮ್ಮ ಮೇಲೆ ಆಪಾದನೆ ಹೊರಿಸಿದ್ದಾರೆ, ನಮ್ಮ ಮೇಲೆ ಪದೇ ಪದೇ ನಮ್ಮ ಮೇಲೆ ಆಪಾದನೆ ಹೇಳ್ತಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆಯನ್ನು ನಾನು ತಪ್ಪು ಮಾಡಿದರೆ ದೇವರು ನಮಗೆ ಶಿಕ್ಷೆ ಕೊಡಲಿ, ನಾವು ಅನುಭವಿಸ್ತೀವಿ.
ನಾವು ಮಾಡದೇ ಇರೋ ತಪ್ಪನ್ನು ನಮ್ಮ ಮೇಲೆ ಹೊರಿಸಿದ್ರೆ ನಾನು ದೇವರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಅವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು. ನೀನು ಕೊಡದಿತ್ತಿದ್ರೆ ಗೊತ್ತಾಗಲ್ಲ, ಯಾಕಂದರೆ ಈ ತಪ್ಪು ಪದೇ ಪದೇ ನಡೆಯುತ್ತೆ. ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತೇಳಿ ನಾವು ಇಲ್ಲಿ ಭೂತರಾಯನ ಹತ್ರ, ವೀರಭದ್ರನ ಹತ್ರ ಮತ್ತು ಅಲ್ಲಿ ಪಂಚಲಿಂಗೇಶ್ವರನ ಹತ್ರ ನಾವು ಬೇಡಿಕೆ ಇಡ್ತೇವೆ. ಭಾಳ ಸರಳವಾಗಿ ಮತ್ತು ಪಾರದರ್ಶಕವಾಗಿ ನಡೆದಿದೆ ಅಂತ ನನಗಂತೂ ಅನಿಸಿತ್ತು. ಆದರೆ ಒಂದಷ್ಟು ಘಟನೆಗಳ ನಂತರ ಮೊನ್ನೆ 2026 ಮೇ 2ನೇ ತಾರೀಕು ಪುನಃ ಕೌಂಟಿಂಗ್ ನಡೀತು. ಆ ಕೌಂಟಿಂಗ್ನಲ್ಲಿ ಒಟ್ಟಾರೆ ಈ ಶೃಂಗೇರಿ ಕ್ಷೇತ್ರದ ಚುನಾವಣೆಯಲ್ಲಿ ಬದಲಾಯಿತು, ಶಾಸಕ ಸ್ಥಾನ ಬದಲಾಯಿತು. ಬದಲಾದಾಗ ಒಂದಷ್ಟು ಜನ ಸೇರಿಕೊಂಡು ನಾನು ಆ ಕೌಂಟಿಂಗ್ ಟೇಬಲ್ನಲ್ಲಿ ಕೂತವನು ಕಾಂಗ್ರೆಸ್ನವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಅಲ್ಲಿ ಲ್ಯಾಪ್ಸ್ ಆದಂತಹ ಓಟ್ಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಕ್ಕೆ ನಾನು ಸಹ ಒಬ್ಬ ಭಾಗಿದಾರ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾನು ಪಕ್ಷದಲ್ಲಿ 1993ರಿಂದ ಕೆಲಸ ಮಾಡ್ಕೊಂಬಂದವನು. ಇದುವರೆಗೆ ನಾನು ಆ ರೀತಿಯ ಪಕ್ಷ ದ್ರೋಹದ ಕೆಲಸ ಆಗಲಿ, ವಿಶ್ವಾಸ ದ್ರೋಹದ ಕೆಲಸ ಆಗಲಿ ಅಥವಾ ಹಣಕ್ಕಾಗಿ ಕೆಲಸ ಮಾಡಿದ್ದಾಗಲಿ ಎಲ್ಲೂ ಮಾಡಲಿಲ್ಲ. ಅವತ್ತೂ ಸಹ ನಾನು ಸರಿಯಾಗೇ ಮಾಡಿದ್ದೀನಿ, ಯಾವುದೇ ಮೋಸನೂ ಮಾಡಲಿಲ್ಲ. ಮತ್ತು ಅಲ್ಲಿ ನಡೆದಂಥ ಕೌಂಟಿಂಗ್ ಸಹ ಭಾಳ ಸರಿಯಾಗಿತ್ತು. ಹಾಗಾಗಿ ನನಗೆ ಎಲ್ಲೂ ಹೆದರಿಕೆ ಇಲ್ಲ. ನಾನು ಇದರಲ್ಲಿ ತಪ್ಪಲ್ಲಿ ನಾನು ಭಾಗಿಯಾಗಿಲ್ಲ. ಹಾಗಾಗಿ ಏನು ಹೇಳಿದ್ದಾರೆ ಅದನ್ನ ನಾನು ಭೂತರಾಮ ಸ್ವಾಮಿ ಎದುರುಗಡೆ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ತಪ್ಪು ಎಸಗಿಲ್ಲ. ಅಕಸ್ಮಾತ್ ನಾನೇನೋ ತಪ್ಪು ಮಾಡಿದರೆ ನಾನು ನಾಶ ಆಗಿ ಹೋಗಬೇಕು. ಅದಿಲ್ಲದೆ ನನಗೆ ಸುಮ್ಮನೆ ಈ ರೀತಿಯ ಅಪವಾದವನ್ನು ಹೊರಿಸಿ ನನ್ನ ಚಾರಿತ್ರವಾದ ಮಾಡ್ತಾ ಇರೋರು ಯಾರಿದ್ರೆ ನಾನು ಅವ್ರು ಹಾಳಾಗಿ ಹೋಗಲಿ, ನಾಶ ಆಗಲಿ ಅಂತ ಹೇಳಲ್ಲ. ಭೂತರಾಯ ಸ್ವಾಮಿ ನೀನು ನೋಡ್ಕ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.